ಇವಳು ಶಾನೆ ಬಿಲ್ಡಪ್ ಕೊಡೋಳು. ನನ್ನ ಮಗಳು ಹಂಗೆ ನನ್ನ ಮಗಳು ಹಿಂಗೆ ಅಂತ ಹೇಳ್ಬಿಟ್ಟು ಏನು ಇವ್ರು ಒಬ್ರದೇ ನಿಮಗೆ ಕಾರ್ ಇರೋದು, ಇನ್ನು ಯಾರ್ದು ಇಲ್ಲ ನಂಗೆ ಬಿಲ್ಡಪ್ ಕೊಡ್ತಾ ಇದ್ಲು. ಈಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಏನಾದ್ರೂ ಕೇಳಿಸ್ಕೊಬಿಟ್ರೆ ಇವಳಂತೂ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಸಾಯ್ತಾಳೆ. ಚೆನ್ನಾಗಿ ಹುರ್ಕೊಂಡು ಮಾಡ್ತೀನಿ ಇರು, ಸರಿಯಾಗಿ ಮಾಡ್ತೀನಿ. ಇವಳು ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಸಾಯ್ಬೇಕು ಇವಳುನುವೆ. ಯಾಕಪ್ಪ ಅಂತ ಹೇಳ್ಬಿಟ್ಟು ಇವಳುನುವೆ ಯೋಚನೆ ಮಾಡಬೇಕು. ಹಂಗೆ ಮಾಡ್ತೀನಿ, ಇದ್ದರಿದ್ದೊಳಗೆ ಮಾಡ್ತೀನಿ ಇರು. ಪುಟಕ, ಓ ಪುಟಕ, ಓ ಮಮತಿ, ಬಾಮಿ ಬಾ ಕುಂತ್ಕ ಬಾ. ಏನ್ ಸಮಾಚಾರ? ಏನಕ್ಕ ಸಮಾಚಾರ? ಇನ್ ಯಾವಾಗ ಸಿಗ್ತೀನೋ ಏನೋ, ನೀವೇ ನಮ್ಮ ಕೈಗೆ ಸಿಗ್ತಿರೋ ಸಿಗಲ್ವೋ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ ನೀ ಹಂಗೇನೆ ನೀ ಅಂತ ಹೇಳ್ಬಿಟ್ಟು ಬಂದೆ. ಇನ್ ಯಾವಾಗ ಬತ್ತೀನೋ, ಈ ಊರ್ ಕಡೆಗೆ ಬತ್ತೀನೋ ಬರೋದೇನೇನೋ ಇಲ್ವೋ ಅದನ್ನು ನನಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲರನ್ನು ಮಾತಾಡ್ಸನಿ ಅಂತ ಹೇಳ್ಬಿಟ್ಟು ಹಂಗೆ ಬಂದೆ. ಏನು ಮಾಡ್ತಿದ್ದೆ? ಅಡುಗೆ ಏನು ಮಾಡಿದ್ದೆ? ಆಯ್ತೇನು ತಿಂದಿದ್ದೆ ಎಲ್ಲನೂ? ಯಾಕೆ ಮಮ್ತಿ ಹಿಂಗಂತೀಯ? ಊರ್ ಕಡೆಗೆ ಬರಕಿಲ್ಲ ಅಂತ ಎಲ್ಲೋಯ್ತಿದೀಗ? ಏ ನಾನ ನನ್ನ ಮಗಳು ಒಳಿಯ ಕಣವ, ಬ್ಯಾಡ 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 ಅಂದ್ರೂ ಬಿಡ್ತಿಲ್ಲ. ಅಯ್ಯೋ ಇಲ್ಲ ಬಾ ಬಾ ನೀನು ಬಾ, ನೀನು ಬೆಂಗಳೂರಿಗೆ ಹೋಗನಿ, ಅಲ್ಲಿ ಹೊಸ ಮನೆ ತಗತ್ತವ್ರಂತೆ. ಅದು ಅಂಥದ್ದು ಬರ್ತದಲ್ಲಮ್ಮ, ಡೂಪ್ಲೆಕ್ಸ್ ಮನೆಯೋ ತ್ರೀಪ್ಲೆಕ್ಸ್ ಮನೆಯೋ ಒಳಗೆ ಮೆಟ್ಲಿರ್ತಾವಲ್ಲ ಅಂತ ಮನೆಯ ತಗತ್ತವ್ರಂತೆ. ಅದಕ್ಕೆ ನೀನು ಇಲ್ಲ ಅಂತ ಮನೆಯ ತಗತಾ ಇದ್ದೀವಿ, ನೀನು ಬರಲೇಬೇಕು ನೀನು ಬರಲೇಬೇಕು ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ಟವ್ರಿ. ನಾನು ಬರೋಕಿಲ್ಲ 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 ಅಂತ ಅಯ್ಯೋ ಸಿಯೋಳ್ಳಿ ನಾನು ಸಾಕಾಗೋಗ್ಬಿಡ್ತು. ಆದ್ರೂ ಬಾ 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 ಅಂತ ಹೇಳ್ತಾವ್ರೆ. ಏನು ಮನೆ ಬೇರೆ ತಗೊಂತ ಇವ್ರೇನು? ಮನೆಲ್ಲ ಕಾರ್ ತಗೊಬಿಟ್ಟು ಬಂದವ್ರೆ ಇಷ್ಟು ದೂರನ ಮನೆ ಅಂದ್ರೆ? ನನ್ನ ಒಳಿಯ ಗೊತ್ತಲ್ಲ, ಬಿಸ್ನೆಸ್ ಅಮ್ಮ ಬಿಸ್ನೆಸ್ಸು. ನನ್ನ ಒಳಿಯ ಟಾಪ್ ಬಿಸ್ನೆಸ್ ಮಾಡ್ತಾವನಿ. ₹1,00,00,000 ಮನೆ ತಗತಿರೋದು ಬೆಂಗಳೂರಾಗೆ. ಕೋಟಿಗಿನ್ನ ಸ್ಯಾನೆ ಆಯ್ತದಂತೆ, 1.5 ಕೋಟಿ ಆ ಲೆಕ್ಕದಾಗ ಮನೆನಂತೆ ತಗತಾ ಇರೋದು. ಇನ್ನೂ ಸ್ಯಾನೆ ಆಯ್ತಿತ್ತಂತೆ, ಏನೋ ಗೊತ್ತಿರೋರು ಯಾರೋ ಅವರು ಇರೋದಕ್ಕೆ ಅಂತ ಹೇಳಿ 1.5 ಕೋಟಿಗೆ ಒಪ್ಸವ್ರಂತೆ. ನಾನಕ್ಕ ಇಲ್ಲಿ ಇದ್ಬಿಟ್ಟು ಇನ್ನೇನು ಮಾಡಲಿ ಹೇಳಿ ಅಂತಾನೆ ಹೇಳಿನಾಗೆ ಅಲ್ಲೇ ಇರೋಳೊಬ್ಳು ಮಗಳು. ಮಗಳೂ ಅವಳಿ ಎಲ್ಲ ಅಲ್ಲೇ ಇರ್ಬೇಕಾರೆ ನಾನಿಲ್ಲ ಒಬ್ಳ ಇದ್ದೇನು ಮಾಡಲಿ? ನನ್ನ ಒಳಿಯಂಗೂ ಯಾರೂ ದಿಕ್ಕಿಲ್ಲ. ನನ್ನ ಮಗಳು ಬಾಮ ಬಾಮ ಬೇಜಾರಾಯ್ತದ ಬಾಮ ಅಂತ ಹೇಳ್ಬಿಟ್ಟು ಬಡ್ಕೋತಾವಳೆ. ಅದಕ್ಕೆ ನಾನು ಸರಿ ಆಯ್ತಾಗ ಅಂತ ಇಲ್ಲಿರೋ ಮನೆಯ ಮಾರ್ಬಿಟ್ಟತ್ತಾಗೆ ಹೋಗಿ ಸೆಟ್ಲ್ ಆಗನಿ ಅಂತ ಹೇಳ್ಬಿಟ್ಟು ಅಪ್ಪ ಇಲ್ಲಿ ಒಂದು ಪಾಪಣ್ಣಂಗೆ ಮನೆಯ ಮಾರಕ ಅಂತ ಹೇಳ್ಬಿಟ್ಟು ಮಾಡಿವ್ನಿ. ಅಡ್ವಾನ್ಸ್ ಎಲ್ಲ ಇಸ್ಕೊಂಡಿವ್ನಿ. ರಿಜಿಸ್ಟ್ರೇಷನ್ ಒಂದು ಆಗ್ಬೇಕು ಕಣಕ್ಕ, ರಿಜಿಸ್ಟ್ರೇಷನ್ ಒಂದು ಆಗೋಯ್ತದೆ. ಆಮೇಲೆ ನೀನು 3-4 ದಿನ ಇರ್ತೀನಿ ಕಣಕ್ಕ, ಆಮೇಲೆ ಅಷ್ಟೇನ್ಯ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗೋದೇನೆ. ಏನೋ ಕಣಮ್ಮ ನೀನೇ ಅದೃಷ್ಟವಂತೆ ಅನ್ನು. ಹೆಂಗೋ ನೋಡು, ಈ ನಮಗೆ ಗಂಡು ಮಕ್ಳಿರೋನು ಕರ್ಕೊಂಡು ಹೋಗಿಲ್ಲ, ನಿಂಗೆ ಒಳಿಯ ಕರ್ಕೊಂಡು ಹೋಯ್ತವನಲ್ಲ, ಇದಕ್ಕಿನ್ನೂ ಅದೃಷ್ಟ ಇನ್ನೇನು ಬೇಕು ಹೇಳಲ್ವೇ? ಒಳಿಯ ಪರವಾಗಿಲ್ಲ, ಸಂದಕ್ಕೆ ನೋಡ್ಕೊತಾವನೆ. ದೇವ್ರು ಒಂದೇ, ನನ್ನ ಒಳಿಯನು ಒಂದೇ ಕಣಕ್ಕ. ಅಯ್ಯಯ್ಯೋ ಬ್ಯಾಡ 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 ಅಂದ್ರೂ ಏನಾರ ಒಂದು ಹೇಳಿ ಏನಾರ ಒಂದು ಮಾಡಿ ಅಯ್ಯೋ ಅತ್ತೆ 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 ಅಯ್ಯೋ ಬುಡತ್ತಾಗೆ. ಈಗ ನನ್ನನ್ನು ಕರ್ಕೊಂಡು ಹೋಗಂತ ಅವಶ್ಯಕತೆನೇ ಇರಲಿಲ್ಲ ಅವನಿಗೆ. ಆದ್ರೂ ಎಷ್ಟು ಪಿರುತಿ ಗೊತ್ತಾ ನನ್ನ ಮ್ಯಾಲ್ ಕಣಕ್ಕ. ಬಾ 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 ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತಾವನಿ. ಸರಿ ಕಣಕ್ಕ, ಪಾಪ ಏನೋ ಕೆಲಸ ಐತೆ ನೋಡ್ಕ, ನಾನು ಬರ್ತೀನಿ. ನೀವೆಲ್ಲ ಮಿಟ್ಟುಗ್ಲಾಡಿ ಲೆಕ್ಕಾಕ್ ಒಳಿಯ ಎಂತ ಒಳ್ಳೆನ್ ಸಿಕ್ಕವ್ನಿ ನಮ್ಮ ಮನೆಯ ಗೋವಿ. ಒಣ ಓ ಸೊಪ್ಪು. ಅಯ್ಯೋ ಇವ್ನು ಕಿವ್ಗೂ ಹಾಕೊಳಕಿಲ್ಲ, ಒಯ್ತಿರೋದೇ ನಿನಗೆ ಕೆಲಸ. ಇವಂಗಂತೂ ಒಯ್ತಿರೋದು ನೋಡು, ಈ ಸೊಪ್ಪನ್ನು ಕರ್ದು 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 ಸಾಕಾಗೋಯ್ತು. ಶಾಂತಿ, ಓ ಹೇಳು ಮಮತಕ್ಕ, ಸಂದಕ್ಕಿದೇನು ಆಯ್ತೇನು ಅಡುಗೆ ಪಡುಗೆ? ಅಕ್ಕ ಎಲ್ಲ ಮಾಡಿದೆ. ಎಗ್ ರೈಸ್ ಅಂಗಡಿನ ಕೆಲಸ ಮಾಡ್ತೀವನಲ್ವ ಇವಾಗ, ಅಲ್ಲಿಗೆ ಹೋಗ್ಬೇಕಣಕ್ಕ. ಎಗ್ ರೈಸ್ ಅಂಗಡಿ ತಕ್ಕ ಹೋಗಿ ಅಲ್ಲೆಲ್ಲ ನೋಡ್ಕೋಬೇಕು. ಆ ಸೊಪ್ಪನ್ನ ಕರೆದ್ರೆ ಅವ್ನು ಅತ್ತೆ ಹೊಂಟೋದ ನೋಡತ್ತಾಗಿ. ಕರಿಯನಿ ಅಂತ ಹೇಳ್ಬಿಟ್ಟು ಕರೀತಿದ್ರೆ ಅದಕ್ಕೆ ನಿಂತ್ಕೊಂಡು ನೋಡ್ತಿದ್ದೆ ಬತ್ತಾನೇನೋ ಅಂತ ಹೇಳಿ. ಹೌದಾ, ನಾನಿನ್ ಯಾವತ್ತೋನೂ ಇನ್ನ ಬಿಡು, ಇನ್ನ ಮಾತಾಡ್ಸೋದು ಎಲ್ಲಾರು ಮಾತಾಡ್ಸ್ಕೊಂಡು ಹೋಗನಿ ಅಂತ ಹಂಗೆ ಓಡಾಡ್ತಾ ಇವನಿ. ಯಾಕಕ್ಕ ಎಲ್ಗೋಯ್ತೀಯಾ? ಅಯ್ಯೋ ನನ್ನ ಒಳಿಯ ಬ್ಯಾಡ 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 ಅಂದ್ರೂ ಬೆಂಗಳೂರು ಕರ್ಕೊಂಡೋಯ್ತು ಅನ್ಕಣಮ್ಮ. ಇಲ್ಲಿರೋ ಮನೆಯೆಲ್ಲ ಮಾರಿಸ್ಬಿಟ್ಟು ಬೆಂಗಳೂರಾಗೇನೆಯ ಸ್ವಂತ ಮನೆ ಅಂತ ಹೇಳ್ಬಿಟ್ಟು ಮಾಡಿ, ಸ್ವಂತ ಮನೆಗೇನೆಯ ಅಲ್ಲೇ ಇರಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಯ್ತಾವನಿ. ಇನ್ ಮ್ಯಾಲ ಅಲ್ಲೇನೆಯ ಫಿಕ್ಸು. ಹೌದೇನಕ್ಕ? ಹೆಂಗ ಮತ್ತೆ ಪರವಾಗಿಲ್ಲ, ಇನ್ನು ಬೆಂಗಳೂರಾಗ ಮಗಳ ಜೊತೆ ಇತ್ತೀಯಾ? ಅಯ್ಯೋ ನನಗೇನು ಇಷ್ಟ ಇಲ್ಲ ಕಣಮ್ಮಿ ಹೋಗಕ್ಕೆ. ಅಯ್ಯೋ ಬಿಡ್ಬೇಕಲ್ಲವ ನನ್ನ ಒಳಿಯ. ಅತ್ತೆ ನೀನು ಇಲ್ಲಿ ಒಬ್ಳೆ ಇದ್ದೆ ಏನು ಮಾಡ್ತೀಯತ್ತೆ? ನೀನು ಇರಬೇಡ ಕಣತ್ತೆ, ನೀನು ಒಬ್ಳೆ ಇರಬೇಡ ಕಣತ್ತೆ ಅಂತ ಸಾಯ್ತಾನೆ ಸುಮ್ಕಿನ. ನೀನು ಬರಲೇಬೇಕು ಕಣತ್ತೆ, ನೀನು ಬರಲೇಬೇಕು ಬೆಂಗಳೂರಿಗೆ ಅಂತ ಹೇಳಿ ಇನ್ನು ಎಲ್ಲ ಇಲ್ಲಿ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಭಯಕ್ಕೆ ಮನೆನೂ ಮಾರಿಸ್ತಾವ್ನು ಕಣವ. ಅಯ್ಯೋ ನಾನು ಸರಿ ಕಣಪ್ಪ, ಇನ್ನು ಅಲ್ಲೇ ಮನೆ ತಗೋಬೇಕಾರೆ ಇನ್ನು ಇಲ್ಲಿದ್ದೀನಿ ಏನು ಮಾಡನಿ? ಅಲ್ಲೇ ಸ್ವಂತ ಮನೆ ತಗೋತಾವ್ರಲ್ಲ, ಇದು ಬಿಡನಿ ಅಂತ ಈಗ ನೋಡು ಇಲ್ಲೇ ನೀನು ಮಾರ್ಕಂಡ ತಗೋ ಹೋಯ್ತಾ ಇದ್ದೀನಿ. ಅದಕ್ಕೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗನಿ, ಕೊನೆಕಿತ ಇನ್ನು ಯಾವಾಗ ಬರೋದೋ ಏನೋ ಅಂತ ಹೇಳಿ ನಾನು ಮಾತಾಡಿಸ್ತಾ ಇದ್ದೆ. ಹೆಂಗೋ ದೇವ್ರು ಒಳ್ಳೇದು ಮಾಡ್ಲಕ್ಕ, ಎಲ್ಲಿದ್ರೂ ಆರಾಮಾಗೆ ನೀನು ಸಂದಕ್ಕೆ ಇದ್ಬಿಟ್ರೆ ಸಾಕಕ್ಕ. ಎಲ್ಲಿದ್ರೂ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಇದ್ಬಿಡಕ್ಕ ಸಾಕು. ಹ್ಞೂ ಕಣಮಿ, ನನಗೂ ಅದೇ ನೀ ಬೇಕಿರೋದು. ಈ ವರ್ಷ ಇಲ್ಲೇ ನೀನಿಯ ಕಷ್ಟಪಟ್ಟು ಪಟ್ಟು ಪಟ್ಟು ನನಗೂ ಸಾಕಾಗೋಗ್ಬಿಟ್ಟೈತಿ. ನನಗೂ ಏಸು ಅಂತ ಹೇಳ್ಬಿಟ್ಟು ಕಷ್ಟಪಡ್ಲಿ. ಅಯ್ಯೋ ನನಗೂ ಈ ಜೀವನ ಸಾಕಾಗೋಗ್ಬಿಟ್ಟೈತಿ. ಅದಕ್ಕೆ ಹೋಗನ್ ಬಿಡು ಅಂತ ಹೇಳ್ಬಿಟ್ಟು ಹೋಯ್ತಾ ಇವ್ನಿ. ಹೆಂಗನಮ್ಮ ಇನ್ನು ಯಾವಾಗನ ಹಳ್ಳಿಗೆ ಬಂದಾಗ ಮಾತಾಡಿಸ್ರಿ. ನಾನೇನಕ್ಕ ನಾವೇನು ಮಾತಾಡಿಸ್ತೀವಿ, ನೀವು ಬೆಂಗ್ಳೂರ್ಗೆ ಆದ್ಮೇಲೆ ದೊಡ್ಡ ಮನುಷ್ಯರು ಆಯ್ತಿರಲ್ಲ, ನಮ್ಮನ್ನು ಮರಿಬೇಡಿ ಅಷ್ಟೇನೇನೆ. ಅಯ್ಯೋ ಯಾಂತದು ಇಲ್ಲ ಕಣವ, ಯಾಕೆ ಮರೆಯೋಕಾಯ್ತದ ಹೇಳು?
ಹ್ಞೂ ಸರಿ ಕಣಮ್ಮಿ ಬತ್ತೀನಿ. ಇನ್ನು ಎಲ್ಲರನ್ನೂ ಮಾತಾಡ್ಸ್ಬಿಟ್ಟು ಹಂಗೇನೆ ಹೋಗ್ಬೇಕು. ನನ್ಗೂನುವೆ ಸ್ಯಾನೆ ಕೆಲ್ಸವೈತೆ. ನನ್ಗೂನುವೆ ಹೋಗ್ಬೇಕು ನಾನುನುವೆ. ಸರಿ ಕಣಕ್ಕ ಆಯ್ತು. ಓ ಹಂಗಾರ ಒಯ್ತೀಯ ಅನ್ನು ಬೆಂಗ್ಳೂರ್ಗೆ? ಹೆಂಗೋ ಬಿಡ್ರಮ್ಮ. ನಿಮ್ಗ ಅಳಿಯ ಒಳ್ಳೆನ್ ಸಿಕ್ಕವನೇ ಹೆಂಗೋ ಒಯ್ತೀರಾ? ಹೆಂಗೋ ಸಂದಕಿರ್ರಿ. ನನ್ನ ಅಳಿಯನು ಒಂದೇ ದೇವ್ರನುವೆ ಒಂದೇ ಬಿಡು. ಅಪ್ಪ ಅಂತ ಅಳಿಯನ್ ಪಡಿಯಕ್ಕೆ 7 ಜನ್ಮದ ಪುಣ್ಯ ನಿನಯ ಮಾಡಿದ್ದೆ ನಾನಂತೂನುವೆ. ಏಸ್ ಪುಣ್ಯ ಮಾಡಿದ್ನ ಹೋಗತ್ತಾಗೆ. ನಾನು ಅದಕ್ಕೆ ಸದ್ಯಕ್ಕೆ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗನಿ ಅಂತ ಹೇಳ್ಬಿಟ್ಟು ಒಯ್ತಾ ಇದ್ದೀನಿ. ಯಾವಾಗನ ಬೆಂಗ್ಳೂರಿಗೆ ಬಂದಾಗ ಬರ್ರಿ ನೀವೂನುವೆ. ಯಾವಾಗನ ಶಾಪಿಂಗ್ ಗೀಪಿಂಗ್ ಅಂತ ಹೇಳ್ಬಿಟ್ಟು ಬರ್ತಿರಲ್ಲ, ಅಲ್ಲಿ ಹೋದ್ಮೇಲೆ ಅಡ್ರೆಸ್ ಗಿಡ್ರೆಸ್ ಎಲ್ಲ ಕಳಿಸ್ತೀನಿ. ಹೊಸ ಮನೆ ತಕೊಂಡ್ಮೇಲೆ ಗೃಹ ಪ್ರವೇಶಕ್ಕೆಲ್ಲ ಕರಿತೀನಿ. ಮಿಸ್ ಮಾಡ್ದಿದಾಗ ಬಂದ್ಬಿಟ್ರಕ್ಕ ಸರಿನೇ. ಹೋಗಿ ಯಾರನ್ನೂ ಮರೆಯಕ್ಕಿಲ್ಲ ನಾನುನುವೆ. ಅಲ್ಲಿ ಅಂತ ಪ್ಯಾಸನಾಗಿರೋ ಫ್ರೆಂಡ್ಸ್ ಆದ್ರೂನುವೆ ನಾನೇನು ಕರೆಯಕ್ಕಿಲ್ಲ. ಓ ಎಲ್ಲ ಮೊದ್ಲು ಹಂಗೆ ಅನ್ನೋದು. ಆಮೇಕಿಂದ ನೀವೇನೇನಿಯ ಚೇಂಜ್ ಆಯ್ತೀರಾ ನಂಗೆ ಗೊತ್ತಿರೋದೇನೇನಿಯ. ಅಲ್ಲಿರೋನ್ ಯಾಕೆ ಕರಿಯಕ್ಕಿಲ್ಲ, ಕರ್ದೆ ಕರಿತೀರಾ ನೀವೂನುವೆ ತಗೊಳ್ಳಿ. ಆಯ್ತು ಹೇಳಿ. ನಾವಿನೇನು ಪ್ಯಾಟಗಿನೇನು ವರ್ಷ ಆದ್ರೂ ಒಂದು ಕಿತ ಬರೋಕ್ಕಿಲ್ಲ, 2 ವರ್ಷ ಆದ್ರೂ ಒಂದು ಕಿತ ಬರೋಕ್ಕಿಲ್ಲ. ಬಂದಾಗ ಹೇಳ್ತೀವಿ ಹೇಳು ಮಮ್ತಿ. ಹೆಂಗೋನುವೆ ಮಾತಾಡ್ಸ್ಕೊಂಡು ನಾವು ಬರ್ಬೋದು. ನನ್ನ ಮಗ ಸೊಸೆನುವೆ ಅಲ್ಲೇ ಅವ್ರ ಕಣವ. ಅವ್ರನ್ನ ಮಾತಾಡ್ಸ್ಕೊಂಡಿರು. ಹೆಂಗೋ ನಮ್ಮವರೇ ಬೇಜಾನ್ ಜನ ಬೆಂಗ್ಳೂರಾಗ ಇರ್ತಾರಲ್ಲ, ಅವ್ರನ್ನೇನಿಯ ಮೀಟ್ ಮಾಡ್ಬಿಟ್ಟು ಅವ್ರನ್ನೇನಿಯ ಮಾತಾಡ್ಸ್ಕೊಂಡು ಅವ್ರ ತಾಗೇನೇನಿಯ ಏನೋ ಒಂದು ಇದು ಮಾಡ್ಕೊಂಡಿರು. ಸಂದಕ್ಕೆ ಹೆಂಗೋ ಇರ್ಬೋದು. ನಮ್ಮವರು ಅಂತ ಗೊತ್ತಿರೋರಿದ್ರೆ ಕಷ್ಟ ಅಂದ್ರೆ ಸಹಾಯ ಮಾಡೇ ಮಾಡ್ತಾರಲ್ವೇ. ಅಯ್ಯೋ ನನ್ನ ಒಳಿಯಂಗ್ ಬೇಜಾನ್ ಜನ ಫ್ರೆಂಡ್ಸ್ ಅವ್ರಂತೆ ಕಣಕ. ಏನು ಹೊಸಿ ಫ್ರೆಂಡ್ಸ್ ಅವ್ರೆ ಅಂತ ಅನ್ಕೋಬಿಟ್ಟ. ಅಯ್ಯೋ ಬೇಜಾನ್ ಜನ ಅವ್ರಂತೆ. ಹೇಳಿದ್ರು ಅತ್ತೆ ಹಂಗತ್ತೆ ಹಿಂಗತ್ತೆ ಅಂತ. ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತಿ ಇವಾಗಂತೂ. ಅಯ್ಯೋ ನನ್ನ ಒಳಿಯ ಈ ಚಿಕ್ಕ ವಯಸ್ಸಿಗೆ ನೀನು ಬೆಂಗಳೂರಾಗ 1.25 ಕೋಟಿ 2 ಕೋಟಿ ಮನೆ ತಗೊಳ್ಳೋದಂದ್ರೆ ಸುಮ್ಮನೆ ನನ್ನಕ್ಕ. ಪಾಪ ಕಾರ್ ತಗೊಂಡು ಮನೆಯಲ್ಲನುವೆ. ಈಗ ನನ್ನನ್ನು ಕರ್ಕೊಂಡು ಹೋಗಿ ಅಂತ ನೀನು ಬಂದು ಇಲ್ಲಿ ಉಳ್ಕೊಂಡು ನನ್ನನ್ನು ಒಪ್ಸಿ ಮಾಡಿ ಕರ್ಕೊಂಡು ಹೋಗ್ತಿರೋದು ನನ್ನ. ಅಯ್ಯೋ ಬ್ಯಾಡ 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 ಅಂದ್ರೂ ಕೇಳ್ತಿಲ್ಲ ನನ್ನ ಅಳಿಯ. ಅಂತ ಅಳಿಯ. ಅದಕ್ಕೆ ನಾವು ಆಸೆ ಯಾಕೆ ನಾವು ಇನ್ನು ಒಬ್ಬಳ ಇಲ್ಲಿ ಏನು ಮಾಡನಿ. ನನ್ನ ಗಂಡನೂ ಗೊತ್ತಲ್ಲ. ಅಯ್ಯೋ ಹೇಳಿದ ಮಾತು ಕೇಳೋಕ್ಕಿಲ್ಲ. ಅದಕ್ಕೆ ತಾಗೆ ಎಲ್ಲ ಕರ್ಕೊಂಡು ಹೋಗನಿ ಅಂತ ಡಿಸೈಡ್ ಮಾಡ್ಬಿಟ್ಟಿವ್ನಿ. ಅದಕ್ಕೆ ಊರವ್ರಿಗೆಲ್ಲ ಒಂದೊಂದು ಮಾತು ಹೇಳಿ ನನ್ನ ಅಳಿಯ ಮಗಳ ಜೊತೆ ಬೆಂಗ್ಳೂರಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗನಿ ಅಂತ ಈಗ ಒಬ್ಬೊಬ್ರಿಗೆ ಹೇಳ್ಕೊಂಡು ಬರ್ತೀವಿ. ನನಗೆ ಬೇಕಾಗಿರೋರಿಗೆ ಎಲ್ಲನೂ ಸ್ವಲ್ಪ ಜನ ಒಟ್ಟುರ್ಕೊಂಡು ಸಾಯ್ತಾರೆ ಗೊತ್ತಿರೋದೇನಿಯ. ಒಟ್ಟುರ್ಕೊಳ್ಳೋರೆಲ್ಲ ಉರ್ಕೊಂಡು ಸಾಯ್ಲಿ. ನಾನಂತೂ ಹೆಂಗೋ ನೆಮ್ಮದಿಯಾಗಿ ಹೋಗ್ಬಿಟ್ಟಿರ್ತೀನಪ್ಪ. ಆಯ್ತು ಹೇಳು ಮಮ್ತಿ. ಸಂದಕಿರು ಎಲ್ಲವಂತಾಗೆ. ಸರಿ 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 ಆಯ್ತು. ಸರಿ ಯಾವಾಗನ ಬೆಂಗ್ಳೂರಿಗೆ ಬಂದಾಗ ಬರ್ರಿ ನೀವೂನು. ನಂದು ಫೋನ್ ನಂಬರ್ ಅದೇ ಇರ್ತದಲ್ಲ, ಫೋನ್ ಮಾಡ್ಕೊಂಡು ಮಾತಾಡ್ತೀರಣ ಅವಾಗವಾಗ. ಸರಿನಾ? ಹೋಯ್ತೀನಿ ನಾನುನುವೆ. ಸರಿ ಕಣಮ್ಮಿ ಒಳ್ಳೇದಾಗ್ಲಿ. ಇವ್ನು ಒಳಿಯ ಅದೇನು ಬಿಸ್ನೆಸ್ ಮಾಡ್ತಾನೆ ಕಣಕ್ಕ. ಅವತ್ತು ಬಂದಾಗಿಂದ ಬಂದು ಒಂದು ತಿಂಗಳಾಗಿಲ್ವೇ? ತಿಂಗಳಿಂದ ಇಲ್ಲೇ ಬಿದ್ದವನಿ. 10 ಪೈಸದೇನು ಕೆಲಸ ಮಾಡೋಕ್ಕಿಲ್ಲ, ಎಂಥದೂ ಇಲ್ಲ. ಆ ಕಾರೊಂದು ಇಕ್ಕೊಂಡವನಪ್ಪ. ಆ ಕಾರ್ ಹಾಕ್ಕೊಂಡು ಅಡ್ಡಾಡಿದ ಮಕ್ಕಳಿಗೆ ಅಡ್ಡಾಡ್ತಿರ್ತಾನೆ. ಅದು ಬಿಟ್ರೆ 10 ಪೈಸದ ಕೆಲಸ ಏನು ಮಾಡಿರೋದು ನಾ ಕಾಣೆ. ಅದೇನು ಬಿಸ್ನೆಸ್ ಮಾಡ್ತಾನೆ ಕಣಕ್ಕ. ಅಲ್ಲ ಬೆಂಗ್ಳೂರಾಗ ಇನ್ನೂ ಹೋಗಿ 6 ತಿಂಗಳಾಗಿಲ್ಲ, 1.25 ಕೋಟಿ ಮನೆ ಅಂದ್ರೆ ಸುಮ್ಮನೆ ನಕ್ಕ. ನಮ್ಮ ಹೊಳಿಯ ಅವರೆಲ್ಲನೂ ಪಾಪ ಇಂಜಿನಿಯರ್ ದುಡ್ದು ಹಂಗೆ ದುಡಿದ್ರೂ ಮನೆ ತಗೊಳಕಾಯ್ತಿಲ್ಲ. ಅದು ಹೆಂಗೆ ತಗೋತಾವನೆ ಇವ್ರು ಹೊಳಿಯ ಅಂತ ಹೇಳ್ಬಿಟ್ಟು ಒಂದು ಯಾರ ತಲೆ ಮೇಲೆನ ಕೈ ಇಕ್ಕಿರ್ಬೇಕು. ಇಲ್ಲ ಅಂದರೆ ಏನೋ ಮಸ್ಕತ್ ಮಾಡ್ತಿರ್ಬೇಕು ಅನ್ಸಲ್ವೇ ನಿಂಗೆ? ಯಮುನ್ ಹೊಳಿಯ ನೋಡಿದ್ರೆ ನೀನಿಯ ದೊಡ್ಡ ಕಳ್ಳನ ಮಗಿದ್ದಂಗೆ ಅವನಿ. ಅಲ್ಲಿ ಆ ಕಂತ್ರಿ ಕೆಲಸ ಮಾಡ್ತಾವನು ಯಾರಿಗೆ ಗೊತ್ತು. ದೊಡ್ಡ ಕಂತ್ರಿ ನೆನಿಯ ಅಂತ ಅನ್ನಿಸ್ತದೆ. ದೊಡ್ಡ ಕಂತ್ರಿ ಕೆಲಸ ನೆನಿಯ ಮಾಡ್ತಿರ್ತಾನೆ. ಬಾ ಲೋಪರ್ ನನ್ನ ಮಗ ಅನ್ನಿಸ್ತದೆ. ಬಾರೆ ಯಮ್ಮ 1.25 ಕೋಟಿ ಮನೆ ನೋಡ್ದಂಗೆ ತಕೊಂಡಂಗೆ. ಅಲ್ಲ ಇಲ್ಲಿರೋ ಮನೆ ಮಾರ್ಕೊಂಡು ಹೋಯ್ತಾವಳಲ್ಲ ಇವಳಿಗೆ ತಲೆನಾಗೇನು ಬುದ್ಧಿ ಐತಾ ಲದ್ದಿ ಐತಾ ಅಂತ. ಇದ್ದಿದ್ರೆ ಊರಾಗೊಂದು ಮನೆ ಇರೋದು ಇದ್ದೂರು ಅಂತ ಹೇಳಿ. 7 ವರ್ಷದಿಂದ ಐತಾ ಮನೆ. ಇದೆಲ್ಲ ಬೇಕಿತ್ತ ಇವಳು ಅಲ್ವೇ? ಏನೋ ನಮ್ಮ ಏನೋ ಈ ಮಮ್ತಿಗೆ ಎಲ್ಲ ಗಂಟೆ ಗೊತ್ತಾಗಕ್ಕಿಲ್ಲ. ಆದ್ಮೇಲೆ ಇನ್ನೇನು ಹಳೆ ಗಂಡನ ಪಾದನೆ ಗೊಟ್ಟಿ ಅಂತ ಇಲ್ಲಿಗೆ ಬರ್ತಾರಲ್ಲ ಆವಾಗ ಗೊತ್ತಾಯ್ತದ. ಬಾ ಅಯ್ಯೋ ನಮ್ಗೆ ಯಾಕೆ ಪಾಮಿ ಕಾಂಟರ್ ಮನೆ ಸುದ್ದಿ. ಯಾರೇನು ಒಳ್ಳೆರಲ್ಲ ಇವ್ರ ಫ್ಯಾಮಿಲಿ ಎಲ್ಲ 420 ಫ್ಯಾಮಿಲಿನಿಯ. ಯಾರೇನು ಸಾಚ ಇಲ್ಲ ಒಳ್ಳೆರಿಲ್ಲ. ಅವಳು ಮಿಟುಗ್ಲಾಡಿ ಅವಳು ತೇಜ. ಅಯ್ಯಯ್ಯಪ್ಪ ಏನು ಕಾರ್ ತಗೊಬಿಟ್ಟು ಬಂದಿರೋದಕ್ಕೆ ಹಿಡಿಯೋಕ್ಕಾಯ್ತದ ಅವಳನ್ನ. ಯಾವ ಥರ ಆಡ್ತಾಳೆ ಅಂದರೆ ಅವಳ ಹತ್ರನೇ ಪ್ರಪಂಚದ ಕಾರ್ ಇರೋದೇನು ಯಾರ ತಗೋ ಇಲ್ವೇ ಇಲ್ಲ ನಂಗೆ ಆಡ್ತಾಳೆ. ನಮ್ಗೆ ಯಾಕೆ ಬೇಕು ಬಾ, ದೇವ್ರು ತೋರಿಸ್ತಾನೆ ಅವ್ರಿಗೆಲ್ಲ. 1.25 ಕೋಟಿ ರೂಪಾಯಿ ಮನೆ. ಯಾರ ನಮ್ಮೂರಾಗ ಯಾರನ್ನ ತಗೊಂಡವ್ರೆ? ಯಾರು ತಗೊಂಡಿಲ್ಲ. ಅಯ್ಯೋ ನಿಮ್ಮದ್ರಾಗ ಯಾಕೆ ಇಡೀ ಊರಾಗೆ ನೀ ಪಾಪ ಯಾರು ತಗೊಂಡವ್ರು ಹೇಳು? ನೀನೇ ತಗೋತಾ ಇರೋದು. ಹ್ಞೂ ನಾನೇ ತಗೋತಿರೋದು. ಯಾರು ತಗೊಂಡಿಲ್ಲ. ಈ ವಿಷಯನ್ ಪೊದ್ದಿ ಗೊತ್ತಾಗ್ಲಿ ಹೇಳು. ಹೆಂಗಿದ್ರು ನಿಮ್ಮ ಫ್ರೆಂಡ್ ಅಲ್ವಾ, ಸುಮ್ಮನಂಗನ್ನು ಹಿಂಗೆ ತಗೋತಾವಳಂತೆ ಮನೆಯ ಅಂತ ಹೇಳ್ಬಿಟ್ಟು. ಆ ಪೊದ್ದಿ ಗೊತ್ತಾಯ್ತದ ಇಲ್ವಾ ಗೊತ್ತಿಲ್ಲ. ನಂಗೆ ಸುಮಿ ಗೊತ್ತಾಗ್ಬೇಕು ನೋಡು. ನನ್ನ ಕಿತ್ತೋದೊಳಗಳ್ಗೆ ಅವಳು ಗೊತ್ತಾಗ್ಬೇಕು. ಅವಳು ಸಂದಾಗ ಹುರ್ಕೋಬೇಕು. ಅವಳು ಪೊದ್ದಿ ಗೊತ್ತಾದ್ರೆ ಪೊದ್ದಿ ಏನು ಮಾಡ್ತಾಳೆ? ಅವಳದೇನು ಕಮ್ಮಿನ ಇಲ್ಲಿ. ಮಗನ ಜೊತೆ ಆರಾಮಾಗಿ ನೆಮ್ಮದಿಯಾಗವಳೆ. ಅವಳು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕಿಲ್ಲ. ಯಾರನ್ನ ಕೋಟಿ ಸಂಪಾದನೆ ಮಾಡಲಿ, ಸಂಪಾದನೆ ಮಾಡಿದಂಗನೇ ಇರಲಿ, ಅವಳು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ ತಗ. ಯಾರನ್ನ ಸಂದಕ್ಕಿರಲಿ, ಯಾರನ್ನ ಹಾಳಾಗೋಗ್ಲಿ. ಪೊದ್ದಿ ಮಾತ್ರ ಚೆನ್ನಾಗಿದ್ಬಿಟ್ರೆ ಸಾಕು ಅನ್ನಂಗೆ ಅವಳು ಇರ್ತಾಳೆ ಆರಾಮಾಗಿ. ಅವಳು ಯಾರ ಬಗ್ಗೆ ನೋಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೀನು ಸಂದಕ್ಕಿರ್ತಿಯಲ್ಲ, ನೀನು ಸಂದಕ್ಕಿರವ ಸಾಕು. ನಾನೇ ಸಂದಕ್ಕಿರ್ತೀನಿ. ನಾನು ಒಳಿಯ ಕರ್ಕೊಂಡು ಹೋಯ್ತಾವನಲ್ಲ ಪ್ಯಾಟ್ಗೆ, ಸಂದಕ್ಕಿಲ್ದಂಗೆ ಇರ್ತೀನಿ. ಸಂದಕ್ಕೆ ಇರ್ತೀನಿ. ಅದಕ್ಕೆ ಊರು ಬಿಟ್ಬಿಟ್ಟು ಹೋಯ್ತಿದ್ದೀನಲ್ಲ, ಎಲ್ರಿಗೂ ಹೇಳೋಣ ಅಂತ ಬಂದಿದ್ದು. ಹೆಂಗನ ಮಾಡಿ ವಿಷಯ ಸುಮಿಗೆ ಗೊತ್ತಾಗ್ಬೇಕಲ್ಲ. ಆ ಸುಮಿಗೆ ಗೊತ್ತಾಗಂಗೆ ನೀವೇ ನೀ ಮಾಡಿ ಹೊಸಿ. ಗೊತ್ತಾಗೋಸಿ ಹುರ್ಕೊಂಡ್ಲಿ. ಇನ್ನೇನು ಊರಿಗೆ ಗೊತ್ತಾಯ್ತದೆ ಎಲ್ಲರಿಗೂ ಹೇಳಿದ್ದೀನಿ ಅಂದರೆ ಅವಳು ಕಿವಿಗೆ ಹೋಗಿ ಬಿದ್ದೆ ಬೀಳ್ತದಲ್ಲ. ಆವಾಗ ನೋಡು ಅವಳಿಗೂ ಸರಿಯಾಗಿ ಹೊಟ್ಟೆ ಸರಿಯಾಗಿ ಉರಿತದೆ.
ಹ್ಞೂ ಗೊತ್ತಾಯ್ತದ ಬಿಡು, ಏನು ಹೇಳ್ಕೊಂಬರ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಗೊತ್ತಾಗ ಟೈಮ್ ಅಂದ್ರೆ ಎಲ್ಲ ಗೊತ್ತಾಯ್ತದೆ. ಹಾ, ಅವಾಗ ಅವಳೇನೇ ಉರ್ಕತಾಳೆ. ನೀನು ಯಾಕೊಬ್ರು ಉರಿಸ್ಬೇಕು ಅಂತ ಪ್ರಯತ್ನ ಪಡ್ತೀಯೋ? ಹೋಗು ಇನ್ನೇನು ಬೆಂಗ್ಳೂರ್ಗೆ ಹೋಯ್ತೀನೋ, ಹೋಗಿ ಎಲ್ಲ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರೋಗು. ಸರಿ ಕಣ್ ಸರೋಜಕ್ಕ, ಆಯ್ತು ಇನ್ನು ಬರ್ತೀನಿ. ನಾನು ಇನ್ನು ಯಾರನ್ನ ಮಾತಾಡಿಸ್ಬೇಕು, ಇನ್ನು ಯಾರನ್ನೂ ಏನು ಅಂತ ಮಾತಾಡ್ಸೋಂಥದ್ದೇನಿಲ್ಲ. ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕಿಕ್ಕೆಲ್ಲ ಮಾಡ್ಕೊಬಿಡ್ಬೇಕು. ನಾನು ಏನೋ ಬೇಕಾಗಿರೋ ಸಾಮಾನು ಮಾತ್ರ ತಗೊಳಿಯತ್ತೆ, ಬ್ಯಾಡ್ದಿರವೆಲ್ಲ ಬಿಸಾಕಿ ಅಲ್ಲಿ ಹೊಸವು ತಗೊಳ್ಳನಿ ಅಂತ ಹೇಳೋರು ನಮ್ಮ ಮೊಳಿ ಅಂದ್ರು. ಅದಕ್ಕೆ ಎಲ್ಲ ಕಾರ್ಡಿಕ್ಕೆ ತುಂಬ್ಕೊತಾ ಇದೀವಿ ಎಲ್ಲನೂ. ಟೇಮ್ ಇಲ್ಲ ನನಗೂ ನಿಂತ್ಕೊಂಡು ಮಾತಾಡೋಕ್ಕೆ. ಬೆಂಗ್ಳೂರಿಗೆ ಬಂದಾಗ ಬಾ, ಸರಿನೇ? ಆಯ್ತಾಯ್ತು ಬರ್ತೀನಿ. ಸರಿನಕ್ಕ, ಆಯ್ತು. ಈ ಮಿಟ್ಟುಗಳ ಅಡಿಗೆ ಏನು ಮಾಡೋಕ್ಕೆ ಆಮೆ ಇಲ್ಲ. ಎಲ್ಲಾನು ಹೇಳ್ಬೇಕು, ಎಲ್ಲಾನು ಉರಿಸ್ಬೇಕು. ನಮ್ಮ ಪೊದ್ದು ಉರ್ಸಕ್ಕನ ಆಯ್ತದ? ನಮ್ಮ ಪೊದ್ದಿಗೆ ಅವಳೇನಿಲ್ಲ, ಯಾಕೋ ಕೇಕ್ ಕಳಕಿಲ್ಲ. ಈ ಕಿವೆ ಕೇಳಿ ಈ ಕಿವೆಗೆ ಬಿಡ್ತಾ ಇರೋದು ಅಷ್ಟೇನೆಯ.